ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸಂಗಮ ದೇವಪ್ರಯಾಗ್. ಸ್ನೇಹಿತರೆ, ನಾವು ಬಂದಿದ್ದೀವಿ ಉತ್ತರಾಖಂಡ್ನಲ್ಲಿರ್ತಕ್ಕಂಥ ದೇವಪ್ರಯಾಗ್ಗೆ. ಅಲಕ್ನಂದ ಭಗೀರಥ ಎರಡೂ ಸೇರಿ ಗಂಗಾ ಆಗಿ ಇಲ್ಲಿಂದ ಹೋಗುವಂಥ ನಾವು ಹೋಗಿದ್ದು ಬ್ರಿಡ್ಜು. ಆ ಊರನ್ನ ನೋಡಿ ಹೆಂಗೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಂಗೇನೆ. ಇಲ್ಲೊಬ್ರು ಯಾರನ ಇರ್ತಾರೆ ಇಲ್ಲಿ. ಆ ನೀರು ಕಲರೇ ಬೇರೆ ಇರತ್ತೆ, ಈ ನೀರು ಕಲರ್ ಬೇರೆನೇ ಇರತ್ತೆ. ನೋಡಿ ಇಲ್ಲಿಂದ ಭಾಗೀರಥ್ ನದಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದು ಹಾಗೇನೆ ಅಲಕ್ನಂದ ಬಂದು ಎರಡು ಸಂಗಮ ಆಗ್ತಾ ಇದೆ ಇಲ್ಲಿ. ಬಟ್ ಅದು ಮೈನ್ ಸಂಗಮ ಅದೇನೆ, ಜನ ನಿಂತಿದ್ದಾರೆ ನೋಡಿ ಅಲ್ಲಿ. ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ 800 ಚಿಲ್ಲರೆ ಅಡಿ ಮೇಲಿದೆ, 800 ಚಿಲ್ಲರೆ ಮೀಟರ್ ಮೇಲಿದ್ದೀವಿ. ಹಂಗಿದ್ರು ಶೆಕೆ, ತುಂಬ ಶೆಕೆ ಇದೆ. ಸೊ ಬೆಳಗ್ಗೆ ತಿಂಡಿ, ರಾತ್ರಿ ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದು. ಏನು ಮಾಡಿದೀಪ ತಿಂಡಿ? ಹೆಡ್ ಕುಕ್ ಇವಳು. ಪೊಂಗಲ್ ಮಾಡಿದ್ದಾಳೆ. ಕಾಫಿ ಕುಡಿದ್ರಾ ನೀವು? ಹೇಗಿತ್ತು? ಓಕೆ, ನಾನು ರಾತ್ರಿ ತೋರಿಸ್ತಾ ಇದ್ದೆ ನೋಡಿ ಅಲ್ಲೆಲ್ಲ ವ್ಯೂ ಎಲ್ಲ ಅಂತ. ಎಷ್ಟು ಕಾಣಿಸ್ತೇನೋ ಗೊತ್ತಿಲ್ಲ. ನೋಡಿ ಅಲ್ಲಿ ರೋಡ್ ಇದೆ, ಅಲ್ಲೆಲ್ಲ ಮನೆಗಳು ಹೈಟಲ್ಲಿ. ತಿರ್ಗಾ ನಾವು ಈ ರೀತಿ ಹೋಗ್ಬೇಕು. ಅಲ್ಲಿ ಕಾರುಗಳೆಲ್ಲ ಹೋಗ್ತಾ ಇದೆ ನೋಡಿ, ಅಲ್ಲಿ ಲಾರಿ ಎಲ್ಲ. ಅಲ್ಲಿ ಹೋಗ್ಬೇಕು ನಾವು ಇವಾಗ ದೇವಪ್ರಯಾಗ್ಗೆ. ಗಂಗಾ ಮಾತೆ ಇಲ್ಲಿ ತಾಯಿ ಹರಿತಾ ಇದ್ದಾಳೆ. ಇಲ್ಲಿ ನಾವೇನಿದ್ವಿ ಕ್ಯಾಪ್ಸೂಲ್ ಬೆಡ್ಸ್ ಅಂತ. ಸೊ ಆ ಹೋಟೆಲ್ ಮುಂಭಾಗ ಇದು. ನಾನು ಆ ಕೆಳಗಡೆಯಿಂದ ತೋರಿಸ್ತೀನಿ. ಇದು ಮೈನ್ ರೋಡ್. ಇದು ಹೋಟೆಲ್ ಚಕಾಶ ಗೋವಿಂದಮ್ ಅಂತ. ವರ್ತು ನೋಡಿ, ಎದುರುಗಡೆನೇ ಗುಡ್ಡ ಇದೆ. ನಾವು ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ 800 ಚಿಲ್ಲರೆ ಅಡಿ ಮೇಲಿದೆ, 800 ಚಿಲ್ಲರೆ ಮೀಟರ್ ಮೇಲಿದ್ದೀವಿ. ಹಂಗಿದ್ರು ಶೆಕೆ, ತುಂಬ ಶೆಕೆ ಇದೆ. ತುಂಬ ಪೀಕ್ ಸಮ್ಮರಲ್ಲಿ ಹೆಂಗಿರುತ್ತೆ ನಮ್ಮ ಕಡೆ ಆ ಥರ ಇದೆ. ಇನ್ನು ಚಳಿ ಮಳೆ ಎಲ್ಲ ಇನ್ನೂ ಶುರುವಾಗಿಲ್ವಲ್ಲ, ಅಂಥ ಮಳೆ ಏನು ಶುರುವಾಗಿಲ್ಲ. ನೆಕ್ಸ್ಟ್ ಇನ್ನೊಂದು 15-20 ದಿವಸದಲ್ಲಿ ಮಳೆ ಶುರುವಾಗತ್ತೆ. ನಮಗೆ ಕೋಲ್ಡ್ ಅಂತ ಸಿಗೋದು ಇದು ಜೋಶಿ ಮಠದಲ್ಲಂತೆ. ಜೋಶಿ ಮಠ ಅಂತ ಹೇಳಿದ್ರೆ ಬದ್ರಿನಾಥ್ಗೆ ಹೆಬ್ಬಾಗ್ಲದು. ಜೋಶಿ ಮಠಲ್ಲಿ ನಾವು ಬದ್ರಿನಾಥ್ಗೆ ಸುಮಾರು 3300 ಚಿಲ್ಲರೆ ಮೀಟ್ರೇನೋ ಹೋಗ್ತೀವಿ. ಮೀಟ್ರನ್ನೇ ನೋಡಿದ್ದು, ಅಡಿನ ಹರೀಶ್ ನೋಡಿದ್ದು ಮೀಟರ್. ಸೊ 3300 ಮೀಟರ್ಸ್ ನಾವು ಮೇಲೆ ಹೋಗ್ತೀವಿ. ಅಲ್ಲಿ ಶುರುವಾಗತ್ತೆ, ತುಂಬ ಕೋಲ್ಡ್ ಆಗುತ್ತೆ, ಫ್ರೀಸಿಂಗ್ ಕೋಲ್ಡು. ಅದು ಬಿಟ್ಟರೆ ತಿರ್ಗಾ ಕೇದಾರ್ನಾಥಿಗೆ ಬರ್ತೀವಿ. ಸೋನ್ಪ್ರಯಾಗ್ ಬಂದು ವಾಪಸ್ ಬಂದು ರುದ್ರಪ್ರಯಾಗ್ ಬರ್ತೀವಿ. ರುದ್ರಪ್ರಯಾಗಿಂದ ಸೋನ್ಪ್ರಯಾಗ್ ಹೋಗಿ, ಸೋನ್ಪ್ರಯಾಗಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಮತ್ತೆ ಗೌರಿಕುಂಡ್ಗೆ ಹೋಗಿ ಅಲ್ಲಿಂದ ನಡಿತೀವಿ. ಸೊ ಕೇದಾರ್ನಾಥ್ ಬಂದು ಒಂದು 3600 ಮೀಟರ್ಸ್. ಅಲ್ಲೂ ತುಂಬ ಕೋಲ್ಡ್ ಇರುತ್ತೆ, ಸ್ನೋಫಾಲ್ ಆಗ್ತಾ ಇದೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಸ್ನೋಫಾಲ್ನು ಕೂಡ ಎಂಜಾಯ್ ಮಾಡ್ಬೋದು. ಸೊ ಬನ್ನಿ, ಬ್ರೇಕ್ಫಾಸ್ಟ್ ಆಗಿದೆ. ಸ್ವಲ್ಪ ಒಂದಷ್ಟು ರೀಲ್ಸ್ ರೆಕಾರ್ಡಿಂಗ್ ಮಾಡೋದಿದೆ. ರೆಕಾರ್ಡಿಂಗ್ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ತೀನಿ ಅಷ್ಟೊತ್ತಿಗೆ. ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನೇನು ಹೊರಡೋದೆ ತಿಂಡಿ ತಿಂದು. ಅದೊಂದು ಸ್ವಲ್ಪ ಪೊಂಗಲ್ಲು ಏನಾಗಬೇಕು, ಅದಕ್ಕೆ ಹರಳ್ಕೋಬೇಕಾ ಪೊಂಗಲ್ಲು? ಬಿಸಿ, ತುಂಬ ಬಿಸಿ ಇದೆ. ಸೊ ಬನ್ನಿ, ಅಷ್ಟೊತ್ತು ನಾನು ಒಂಚೂರು ಕೆಲಸ ಮುಗಿಸ್ಕೊಂಡು. ನೀವು ಇರ್ತೀರಾ? ಕೆಳಗೆ ಬರ್ತೀರಾ? ಓಕೆ, ಟವಲ್ ಒಂಚೂರು ಚೇರ್ ಮೇಲೆ ಹಾಕ್ಬಿಡ್ತೀನಿ ಅಂತ ನೋಡಿ. ಕ್ಯಾಪ್ಸೂಲ್ ಬೆಡ್ಡಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸ್ವಿಚ್ ಪಾಯಿಂಟ್ಸ್ ಇದೆ, ಪ್ಲಗ್ ಪಾಯಿಂಟ್ಸ್ ಇದೆ. ಹಾಗೆ ಈ ಕಡೆ ವೈಫೈ ಕೊಟ್ಟಿದ್ದಾರೆ. ವೈಫೈ ಒಂದು LED ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಮಾಮ ಪೊಂಗಲ್ಲು ಉಪ್ಪಿನಕಾಯಿ ಕೊಡೋಕ್ಕಿಲ್ಲ ಮಾಮಂಗೆ ಪೊಂಗಲ್ಗೆ? ಹೆಂಗಿದೆ ಮಾಮ ಪೊಂಗಲ್ಲು? ಪೊಂಗಲ್ಲು ತುಂಬಾ ರುಚಿಯಾಗಿದೆ. ಯಾಕೆ? ಬಿಸಿ ಜಾಸ್ತಿ. ಪೊಂಗಲ್ ಬಿಸಿ ಬಿಸಿನೇ ಇರಬೇಕು. ಹಾಫ್ ಅನ್ ಅವರ್ ಇಂದ ಇಟ್ಕೊಂಡಿದ್ದೀರಾ? ತಿನ್ನಕ್ಕಾಗ್ತಾ ಇಲ್ಲ ಇನ್ನ. ಹೊಟ್ಟೆ ಅಶ್ವಿದಾಗ ತೀರಾ ಅಶ್ವಿದಾಗ ಕೊಟ್ಬಿಟ್ರೆ ಕತೆ ಗೋವಿಂದ. ಹರೀಶ್ ಹೇಗಿದೆ ಪೊಂಗಲ್ಲು? ಚೇಂಜ್ ಆಯ್ತಾ ಮಾಮ ಹೊರಡು? ಸ್ನೇಹಿತರೆ, ಕನಕ್ಪುರದಿಂದ ಕೇದಾರ್ನಾಥ್ ನಮ್ಮ ಪ್ರಯಾಣ ಸಾಗ್ತಾ ಇದೆ ದೇವಪ್ರಯಾಗ್ ಕಡೆಗೆ. ದೇವಪ್ರಯಾಗಿಂದ 2 ಕಿಲೋಮೀಟರ್ ಹಿಂದೆ ನಿನ್ನೆ ಬಂದು ಹಾಲ್ಟ್ ಆಗಿದ್ವಿ.
ಇವತ್ತು ನಮ್ಮ 13ನೇ ದಿನದ ಪ್ರಯಾಣ. ಮಧ್ಯದಲ್ಲಿ ಸ್ವಲ್ಪ ಒಂದಷ್ಟೆಲ್ಲ ವ್ಯತ್ಯಾಸಗಳಾಗಿರ್ಬೋದು. ಅಂದರೆ ವ್ಯತ್ಯಾಸ ಅಂದರೆ ನಾನು ದಿನಗಳು ಹೇಳೋ ಲೆಕ್ಕಾಚಾರದಲ್ಲಿ ಇದು 12ನೇ ದಿನದ ಪ್ರಯಾಣ. 11ನೇ ದಿನ ರಾತ್ರಿ ಬಂದು ಇಲ್ಲಿ ಚಕಾಶ ಗೋವಿಂದ ಅಂತ ಹೇಳಿ 2 ಕಿಲೋಮೀಟ್ರ್ ಮುಂಚೆ ದೇವಪ್ರಯಾಗ ಮುಂಚೆನೇ ನಮಗೆ ಒಂದು ಸ್ಟೇ ಸಿಕ್ತು. ಎಲ್ಲ ಎಂಥ ಬೆಡ್ಸ್ ಅಂತೀವಿ ಅದಕ್ಕೆ, ಕ್ಯಾಪ್ಸಲ್ ಬೆಡ್ಸಲ್ಲಿ ಭಾಳ ಚೆನ್ನಾಗಿತ್ತು. ಮೇಲ್ಗಡೆಲ್ಲ ಕುಕಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಅವಕಾಶ ಕೊಟ್ಟರು. ಈಗ 2 ಕಿಲೋಮೀಟ್ರ್ ಇದೆ ದೇವಪ್ರಯಾಗ ಅಂದರೆ ಹರೀಶ್ ಆರಾಮಾಗಿ ಹೋಗಿ. ದೇವಪ್ರಯಾಗ ಅಂತ ಹೇಳಿದ್ರೆ ಅಲಕ್ನಂದ ಭಗೀರಥ ಮಹಾಸಂಗಮ ಆಗಿ ಅಲ್ಲಿಂದ ಗಂಗಾ ಆಗಿ ಬರುವಂಥದ್ದು. ಬಹಳ ವಿಶೇಷವಾಗಿರುವಂಥ ಸ್ಥಳ, ಹೆಸರಲ್ಲೇ ಇದೆ ದೇವಪ್ರಯಾಗ ಅಂತ. ಅಂದರೆ ಜೊತೆಗೆ ದೇವಪ್ರಯಾಗ ಜೊತೆಯಲ್ಲಿ ನಮಗೊಂದಷ್ಟೆಲ್ಲ ಪ್ರಯಾಗಗಳು ಸಿಗ್ತವೆ, ತುಂಬ ಸಿಗ್ತವೆ. ನೆಕ್ಸ್ಟ್ ನಮಗೆ ಕರ್ಣಪ್ರಯಾಗ ಸಿಗತ್ತೆ. ಕರ್ಣಪ್ರಯಾಗಲ್ಲಿ ಮೇಜರ್ ಅಲ್ಲ, ಆ ಕರ್ಣಪ್ರಯಾಗಲ್ಲಿ ಮೋಸ್ಟ್ಲಿ ಭಗೀರಥಾಗಿ ಇನ್ನೊಂದು ಯಾವುದೋ ಒಂದು ಸೇರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಭಗೀರಥಾಗೋ ಅಲಕ್ನಂದಾಗ ಅದೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಆಮೇಲೆ ರುದ್ರಪ್ರಯಾಗ್ ಸಿಗತ್ತೆ. ರುದ್ರಪ್ರಯಾಗಿಂದ ನಾವು ಸೀದಾ ಬದ್ರಿನಾಥ್ ಹೋಗ್ತೀವಿ. ಜೋಶಿಮಠ ಬದ್ರಿನಾಥ್, ಅಲ್ಲಿಂದ ಮತ್ತೆ ವಾಪಸ್ ಬಂದು ರುದ್ರಪ್ರಯಾಗಿಂದ ಕೇದಾರ್ನಾಥ್ ಕಡೆ ಹೋಗಿ ಸೋನ್ಪ್ರಯಾಗಲ್ಲಿ ನಮ್ಮ ಕಾರು ಪಾರ್ಕ್ ಆಗುತ್ತೆ. ಅಲ್ಲಿಂದ ಮುಂದೆ ಸಾಗುವಂಥದ್ದು ಗೌರಿಕುಂಡ್ಗೆಲ್ಲ ಹೋಗಿ. ಗೌರಿಕುಂಡದ ಒಂತೆಲ್ಲ ವಿಶೇಷವಾದಂಥ ಕಥೆಗಳಿದೆ. ಬನ್ನಿ ನಮ್ಮ ಈ 12ನೇ ದಿನದ ಪ್ರಯಾಣಕ್ಕೆ ಉತ್ತರಾಂಚಲಲ್ಲಿ ಈ ಬೆಟ್ಟ ಗುಡ್ಡಗಳ ಸಾಲುಗಳಲ್ಲಿ, ಈ ತಿರುವಿನ ರಸ್ತೆಗಳಲ್ಲಿ, ಈ ಟ್ರಾಫಿಕ್ನಲ್ಲಿ ನಾವು ಸಾಗ್ತಾ ಇದ್ದೀವಿ. ನಿಮ್ಮನ್ನು ಈ ವರ್ಚುವಲ್ ಟೂರ್ ಕರ್ಕೊಂಡು ನಿಮ್ಮನ್ನು ಇವತ್ತೆಲ್ಲ ಒಂದು ಒಳ್ಳೆ ದರ್ಶನವನ್ನು ಮಾಡಿಸ್ತೀನಿ. ಬನ್ನಿ ದೇವಪ್ರಯಾಗ ಕಡೆ ಹೋಗೋಣ. ಅಲ್ಲಲ್ಲೇ ಲ್ಯಾಂಡ್ ಸ್ಲೈಡ್ಗಳು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಈ ಮಾನ್ಸೂನಲ್ಲಿ ಯಾವ್ಯಾವ ಲ್ಯಾಂಡ್ ಸ್ಲೈಡ್ ಆಗುತ್ತೋ ಎಲ್ಲೆಲ್ಲ ಆಗುತ್ತೋ ಗೊತ್ತಿಲ್ಲ. ಟೆಂಪ್ರೇಚರ್ ಅಂತೂ ಯಾವುದೋ ಸಮುದ್ರ ಮಟ್ಟದಲ್ಲಿ ಇದ್ದೀವೇನೋ ಅನ್ನಿಸ್ತಾ ಇದೆ. 800 ಚಿಲ್ಲರೆ ಮೀಟ್ರ್ ಮೇಲಿದ್ದೀವಿ ಸಮುದ್ರ ಮಟ್ಟದಿಂದ. ಆದರೂ ಸಮುದ್ರಕ್ಕೆಲ್ಲೋ ಈಕ್ವಲ್ ಆಗಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಸೆಕೆ ಇದೆ, ಅಷ್ಟೊಂದು ಹ್ಯೂಮಿಡಿಟಿ ಇದೆ. ನೋಡೋಣ ಎಲ್ಲಿವರೆಗೂ ನಮ್ಗೆ ಇದೇ ಥರ ವೆದರ್ ಸಿಗತ್ತೆ, ಎಲ್ಲಿಂದ ಆಚೆಗೆ ನಮಗೆ ಈ ಕೋಲ್ಡ್ ಸಿಗತ್ತೆ, ಪ್ರತಿಯೊಂದು ಹೇಳ್ತೀನಿ. ಓಕೆ, ದೇವಪ್ರಯಾಗ್ ಇಲ್ಲಿ ಬೋರ್ಡ್ ಇದೆ ನೋಡಿ. ಕೇದಾರ್ನಾಥ್ 143, ಜೋಶಿಮಠ್ 184. ಸಮ್ಮರ್ ಕ್ಯಾಪಿಟಲ್ ಗೈರ್ಸಾನ್ 142 ಕಿಲೋಮೀಟ್ರ್, ಬದ್ರಿನಾಥ್ 227. ಪೆಟ್ರೋಲ್ ಬಂಕ್ಗಳು ಅಲ್ಲಲ್ಲೇ ಸಿಗತ್ತೆ. ಪೆಟ್ರೋಲ್ ಬಂಕ್ಗೆ ಏನೋ ಸಮಸ್ಯೆ ಇಲ್ಲ ನೋಡಿ. ಈ ಕಡೆ ಎಲ್ಲ ಬಹಳ ಚೆನ್ನಾಗಿದೆ. ಎಲ್ಲ ಈ ತರ ಉದ್ದಕ್ಕೂ ಅದೇ ಸಿಗುವಂತದೆ. ಇದು ನೋಡು, ಒಂದು ಊರಿದು, ದೇವಪ್ರಯಾಗ್ ಊರಿದು. ಓಕೆ, ಇಲ್ಲಿ ಎಲ್ಲಿ ಏನು ಬೋರ್ಡ್ ಇದೆ ನೋಡುವ. ವೆಲ್ಕಮ್ ಟು ದೇವಪ್ರಯಾಗ್. ಸೊ ನಾವಿಲ್ಲಿ ಸೀದಾ ಹೋದ್ರೆ ಬದ್ರಿನಾಥ್ ಜೋಶಿಮಠ್ಗೆಲ್ಲ ಹೋಗ್ತೀವಿ. ಇಲ್ಲಿ ನಾವು ರೈಟ್ ತಗೋಬೇಕಾದ್ರೆ ಇಂಡಿಕೇಟರ್ ಹಾಕೊಳ್ಳಿ. ಇಲ್ಲಿ ಅಲ್ಲಿಂದ ಬರಲು ನಾವು ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಜಾಗ ಇದೆ. ಇಲ್ಲಿಗೆ ಬರ್ತಾ ಇದ್ದೀವಿ. ದೇವಪ್ರಯಾಗ್ ಇಲ್ಲೇ ಇಳಿದು ಹೋಗಿದ್ದು. ಓ, ಮಾಮಂಗ್ ಶೂಸ್ ಎಲ್ಲ ಸಿಗ್ತದೆ ಇಲ್ಲಿ. ದೇವಪ್ರಯಾಗ ದೇವರ ಸಂಗಮ. ಇಲ್ಲಿ ಯಾರು ಬಲ್ಲೋರಿಲ್ಲ. ನಿಮ್ಗೇನು ತಿಂಡಿ ಗಿಂಡಿ ಅದು ಇದು ಹೋಟ್ಲುಗಳು, ಬಟ್ಟೆಗಳು, ಶೂಸು, ಚಪ್ಪಲಿಗಳು ಪ್ರತಿಯೊಂದು ಸಿಗ್ತವೆ. ಹರೀಶ್, ನಿಮ್ಗೆ ಟೋಪಿ ಬೇಕು ಅಂತಾರಲ್ಲ, ಹುಡುಕಿ ತೊಗೊಂಬಿಡಿ, ಸಿಗತ್ತೆ. ಈ ಜಾಗದಲ್ಲಿ ನೀವು ನಡ್ಕೊಂಡು ಬಂದರೆ ಕಾರ್ ನಿಲ್ಲಿಸ್ಬಿಟ್ಟು ಆರಾಮಾಗಿ ಒಂದಷ್ಟು ನೆರಳು ಸಿಗತ್ತೆ ಅಂಗಡಿಗಳದು.
ನೋಡಿ ಇಲ್ಲಿ ಬೋರ್ಡ್ ಇದೆ ನೋಡಿ, ದೇವ್ ಪ್ರಯಾಗ್ ವೇರ್ ದ ರಿವರ್ಸ್ ಭಗೀರಥ ಅಂಡ್ ಅಲಕ್ನಂದ ಮೀಟ್ ಟು ಫಾರ್ಮ್ ದ ಗಂಗಾ. ಏನಿದೆ ಬೋರ್ಡ್ ನೋಡಿದ್ರಾ? ದೇವ ಪ್ರಯಾಗ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗುವ ಬನ್ನಿ. ಆ ನೀರು ಸೌಂಡ್ ನೋಡು ಹೆಂಗ್ ಬರ್ತಾ ಇದೆ. ಹಾ, ಮೊರೆತಾ ಕೊರೆತಾ. ಈ ಕಡೆ ಬಾ, ಸೈಡಿಗೆ ಬಾ. ಹಾ, ಹ್ಞೂ, ಹಿಮಾಲ ಕರಗತ್ತಲ್ಲ ನೋಡಿ. ಅಲ್ಲಿದೆ ನೋಡಿ ದೇವ್ ಪ್ರಯಾಗ್. ತುಂಬಾ ವರ್ಷದಲ್ಲಿ ಬಂದಿದೆ. ತುಂಬಾ ಅಂತ ಹೇಳಿದ್ರೆ 2009-10ರಲ್ಲಿ ಬಂದಿದೆ. ಮತ್ತೆ 2025-26ರಲ್ಲಿ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 15-16 ವರ್ಷ ಆದ್ಮೇಲೆ ಈ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ. ಸ್ನೇಹಿತರೆ, ನಾವು ಬಂದಿದ್ದೀವಿ ಉತ್ತರಾಖಂಡ್ನಲ್ಲಿರ್ತಕ್ಕಂಥ ದೇವಪ್ರಯಾಗ್ಗೆ. ಅಲಕ್ನಂದ ಭಗೀರಥ ಎರಡೂ ಸೇರಿ ಗಂಗಾ ಆಗಿ ಇಲ್ಲಿಂದ ಹೋಗುವಂಥದ್ದು. ದೇವಪ್ರಯಾಗ ಅಂದರೆ ಹೆಸರಲ್ಲೇ ಇದೆ, ದೇವರ ಸಮ್ಮಿಲನ. ಪ್ರಯಾಗ ಸಮ್ಮಿಲನ, ಒಂದು ಅಲಕ್ನಂದ, ಒಂದು ಭಗೀರಥ, ಒಂದು. ಬನ್ನಿ ಹೋಗೋಣ. ನೋಡಿ, ಇದು ಭಗೀರಥ. ಇನ್ನೊಂದ್ಸಾರಿ ಕೆಳಗಡೆ ಕನ್ಫರ್ಮ್ ಮಾಡ್ತೀನಿ. ಆ ಕಡೆಯಿಂದ ಅಲಕ್ನಂದ. ಇಲ್ಲಿಂದ ಇನ್ನು 500 ಮೀಟ್ರ್ ಇದೆ. ನಿಮಗೆ ಬ್ರಿಡ್ಜ್ ದಾಟಿ ಬಂದಿದ ತಕ್ಷಣನೇ ತಿರ್ಗಾ ಇಲ್ಲೆಲ್ಲ ಶಾಪಿಂಗಿಗೆ ಏನೇನು ಬೇಕು ಎಲ್ಲ ಥರ ಸಿಗತ್ತೆ. ಜೈ ಶ್ರೀರಾಮ್. ಶ್ರೀರಾಮನ ದೇವಸ್ಥಾನ ಇದೆ ಅಲ್ಲಿ ಮೇಲೆ. ಅರಳಿ ಮರದ ಹತ್ರನೇ ಷಣ್ಮಾತ್ಮನ ಕೂರ್ಸೋರು ಇಲ್ಲಿ. ಷಣ್ಮಾತ್ಮನೋ ಶಿವನೋ ಗೊತ್ತಾಗಲ್ಲ. ಸಂಗಮ್ ಘಾಟ್ ದೇವ್ ಪ್ರಯಾಗ್. ಸಂಗಮಿಂದ 10 ಬರ್ತಾವ್ರು ನೋಡಿ. ಇಲ್ಲಿ ಹೋದ್ರೆ ಇಲ್ಲಿ ಬರೀ ಇದರ್ ಸೆ ಜಾನಾ ಹೈ. ಓಕೆ, अच्छा अच्छा अच्छा. ಗೊತ್ತು ಗೊತ್ತು ಗೊತ್ತು. ಗೇರ್ ಹಾಕೋದಿಲ್ಲ. ಎಲ್ಲ ಹಳೆ ಕಾಲದ್ದು ಏನೇನೋ ಬಿಟ್ಟಿದ್ದಾರೆ ಹಂಗೇನೆ. ಮಾಲು ಮಾಲು ಮಾಲು. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಜಾಗಗಳಿದೆ ಸ್ನಾನ ಮಾಡಿದವ್ರಿಗೆ. ಜನ ನೋಡು, ಜನ ನೋಡಿ. ಇಲ್ಲಿಂದ ಮುಂದೆ ಚಪ್ಪಲಿ ಇಲ್ಲ, ಚಪ್ಪಲಿ ಇಲ್ಲದೆ ಅಲ್ಲಿ ಹೋಗುವಂಥದ್ದು.
ये आपसे बार बार अनुरोध किया जा रहा है जूते चप्पल ನೋಡಿ ಇಲ್ಲಿಂದ ಭಾಗೀರಥ್ ನದಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದು ಹಾಗೇನೆ ಈ ಕಡೆಯಿಂದ ಅಲಕ್ನಂದ ಬರ್ತಾ ಇದೆ ನೋಡಿ. ಅಲಕ್ನಂದ ಬಂದು ಎರಡು ಸಂಗಮ ಆಗ್ತಾ ಇದೆ ಇಲ್ಲಿ. ಆ ನೀರು ಕಲರೇ ಬೇರೆ ಇರುತ್ತೆ, ಈ ನೀರು ಕಲರ್ ಬೇರೆನೇ ಇರುತ್ತೆ. ಇನ್ನೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರುತ್ತೆ ಭಾಗೀರಥ್. ಇಲ್ಲಿಂದ ಗಂಗಾ ಮಾತೆಯಾಗಿ ಮುಂದಕ್ಕೆ ಹರಿಯುವಂಥದ್ದು. ನಾವು ಅಲ್ಲಿಂದ ಏನು ಬಂದಿದ್ರೆ, ಸಪೋಸ್ ಫಸ್ಟ್ ಬಂದಿದ್ವಲ್ಲ ಅಲ್ಲಿಂದ ಬಂದಿದ್ರೆ ಈ ಸಂಗಮಕ್ಕೆ ಬರೋಕ್ಕಾಗ್ತಾ ಇರಲ್ಲ. ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ವಾಪಸ್ ಬರಬೇಕಿತ್ತು. ನೋಡಿ ಇಲ್ಲಿ ನಾವು ಬಂದಂಥ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲಿಂದ ಬಂದು ಹಿಂಗೆ ನಡ್ಕೊಂಡು ಬಂದ್ವಿ. ಮೇಲ್ಗಡೆ ಪಾರ್ಕ್ ಮಾಡಿದೆ. ಭಾಗೀರಥ್ನ ದಾಟಿ ಬಂದಿರೋವಂಥದ್ದು. ನೋಡಿ ಇಲ್ಲಿ ಅಲಕ್ನಂದಾದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಒಂದು ಸೆನಲ್ಲಿ ಭಾಗೀರಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಬಟ್ ಅದು ಮೈನ್ ಸಂಗಮ ಅದೇನೆ. ಜನ ನಿಂತಿದ್ದಾರೆ ನೋಡಿ, ಅಲ್ಲಿ ಜನ ಏನು ನಿಂತಿದ್ದಾರೆ ಅಲ್ಲೇ ಸಂಗಮ ಆಗಿ ಬರ್ತಾ ಇರೋವಂಥದ್ದು ನೀರು. ನೋಡಿ ಇಲ್ಲಿಂದ ಅಲಕ್ನಂದ ಬರ್ತಾ ಇದೆ. ಈ ಕಲರ್ ಚೆನ್ನಾಗಿ ಡಿಫರ್ ಆಗುತ್ತೆ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ನಿಮ್ಗೆ ಇಲ್ಲಿ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅಲ್ಲಿಂದ ಅಷ್ಟು ಗೊತ್ತಾಗ್ತಾ ಇರಲ್ಲ ಬಿಸಿಲಿಗೆ. ದೇವಪ್ರಯಾಗ ಇರ್ಲಿ ಪರವಾಗಿಲ್ಲ. ಇವನ್ ಯಾವೂರಪ್ಪ ಏನ್ ಚಂದ ಕಾಣಿಸ್ತಾನೆ, ಯಾವೂರಪ್ಪ. ಭಾಗೀರಥಿ ಅಲಕ್ನಂದ. ಭಗವಂತ, ಎಲ್ಲಿ ಕಲರ್ ಚೇಂಜ್ ಆಗಿರೋದು, ಅಲ್ಲಿ ಮಿಕ್ಸ್ ಆಗ್ತಾ ಇದೆ. ಇಲ್ಲೊಬ್ರು ಯಾರನ ಇರ್ತಾರೆ ಇಲ್ಲಿ. ನೋಡಿ ಇಲ್ಲಿ ಮೀನು ಹೆಂಗಾರ್ಕು ನೋಡಿ. ಇಲ್ಲಿಂದ ಭಾಗೀರಥಿ ಬರ್ತಾ ಇರೋವಂಥದ್ದು. ನಾವು ಬಂದಂಥ ಬ್ರಿಡ್ಜ್ ಅದು. ಎಲ್ಲ ಆಯ್ತು ನೋಡಿ ಸಂಗಮ. ಹಾಕೊಳ್ಳಿ ತೀರ್ಥ. ಹಾಕಿ. ಇಲ್ಲಿದಾಳು ನೋಡಿ. ಪರಮ ಪುಣ್ಯ ಪಾವನವಾಯ್ತು ಜೀವನ. ಬೇಗ ಹೆಣ್ಣು ಸಿಕ್ಲಿ, ಕೆಲಸ ಸಿಕ್ಲಿ, ವ್ಯವಹಾರ ಸಿಕ್ಲಿ. ಹರೀಶ್, ನಾವು ಆ ಕಡೆಯಿಂದ ಬಂದಿದ್ರೆ ವೇಸ್ಟ್ ಆಗೋದು. ಹಾಂ ನೋಡಿ, ಆ್ಯಕ್ಚುಲಿ ಅಲ್ಲಿಂದ ಬನ್ನಿ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ಆ ಕಡೆಯಿಂದ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಕಾರ್ ನಿಲ್ಸಿ ಬಂದರೆ ಈ ಸಂಗಮಕ್ಕೆ ಬರೋಕ್ಕೆ ಆಗೋದಿಲ್ಲ. ನಾವು ಅಲ್ಲಿಂದ ನೋಡ್ಬೇಕಾ. ನನಗೆ ಇಲ್ಲೊಂದು ಎರಡು, ಇಲ್ಲಿ ಆಂಜನೇಯನ ದೇವಸ್ಥಾನ, ಗಣೇಶನ ದೇವಸ್ಥಾನ ಇರ್ಬೇಕು. ಅಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ. ಇಲ್ಲೊಂದು ದೇವಸ್ಥಾನ ಶಿವಂದು. ಹಂಗೆ ಈ ಕಡೆ ಅಲಕ್ನಂದ ಕಡೆ ಬಂದರೆ ಇಲ್ಲೊಂದು ಗುಹೆ ಥರ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನಮ್ಮ 12ನೇ ದಿನದ ಪ್ರಯಾಣದಲ್ಲಿ ದೇವಪ್ರಯಾಗಲ್ಲಿ ಭಾಗೀರಥಿ ಮತ್ತು ಅಲಕ್ನಂದ ಎರಡೂ ಸೇರಿ ಗಂಗಾ ಆಗುವಂಥ ಒಂದು ದರ್ಶನವನ್ನು ಮಾಡಿ ಮುಂದಕ್ಕೆ ಸಾಗ್ತಾ ಇದ್ದೀವಿ ಬದ್ರಿನಾಥ್ ಕಡೆಗೆ.
ಎಷ್ಟು ದೂರ ಸಾಕ್ತೀವಿ ಗೊತ್ತಿಲ್ಲ, ನೋಡೋಣ ಬನ್ನಿ. ಬದ್ರಿನಾಥ್ ಕಡೆ ಹೋಗೋಣ. ಭಾಳ ಅದ್ಭುತವಾದಂಥ ಕ್ಷೇತ್ರ, ಸಖತ್ತಾಗಿತ್ತು. ನೋಡಿ, ನಾವು ಬರ್ಬೇಕಾದ್ರೆ ಆ ಕಡೆಯಿಂದ ಬಂದ್ವಿ. ಈಗ ಹೋಗ್ಬೇಕಾದ್ರೆ ಈ ಥರ ಹೊರಟೋದ್ರೆ ಈ ಥರನೂ ಹೋಗ್ಬೋದು. ಈ ಕಡೆನೂ ಜಾಗ ಇದೆ, ಎರಡೂ ಕಡೆ ಜಾಗ ಇದೆ. ನಾವು ಹೋಗಿದ್ದ ಬ್ರಿಡ್ಜು, ಆ ಊರನ್ನ ನೋಡಿ ಹೆಂಗೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಂಗೇನೆ. ನೋಡಿ ಅಲ್ಲಿ ಕಾಣಿಸ್ತಾ ಇರೋ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ, ಆ ಬೆಟ್ಟದ ಮೇಲೆ. ಕೆಳಗಡೆ ದೇವಪ್ರಯಾಗ. ಹೋಗ್ಬೇಕಾದ್ರೆ ಬದ್ರಿನಾಥ್ಗೆ ನೋಡಲ್ಲಿ ಮೇಲೆ ರೋಡ್ ಇದೆ ನೋಡು, ಆ ರೋಡಲ್ಲಿ ಹೋಗ್ತೀವಿ ದೇವಪ್ರಯಾಗ ಮೇಲೆ. ಮೆಟ್ಲಂತೂ ಸಿಕ್ಕಾಪಟ್ಟೆ ಸ್ಟೀಪ್ ಆಗಿದೆ. ಅಲ್ಲಿದೆ ನೋಡಿ ರೋಡ್, ಮೈನ್ ರೋಡ್. ನೋಡ್ರಿ ಅವ್ರು ಹೊತ್ಕೊಂಡು ಹೆಂಗೆ ಇಳಿತಾರೆ. ನೀವು ಬರೀ ಹತ್ತಕ್ಕೆ ಇಳಿಯೋಕೆ ಒದ್ದಾಡ್ತೀರ. ರೈಲು ಅಲ್ಲಿ ಪಾರ್ಕ್ ಮಾಡಿದ್ವಿ, ಲಾರಿ ಬರ್ತಾ ಇರೋ ಹತ್ರ, ಹಂಗೋಗಿದ್ವಿ. ಇಲ್ಲ ಇತ್ತು ಮೆಟ್ಲು. ನೋಡಿ ಕಾರಲ್ಲಿ ಹಿಂದೆ ಇದೆ, ಮೇಲಿಂದ ಒಂದು ಏರಿಯಲ್ ಶಾಟ್ಗೋಸ್ಕರ ನಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ದೂರ ಬಂದೆ, ಅಲ್ಲಿಂದ ಇದೆ ಕಾರು. ಒಂದು ಏರಿಯಲ್ ಶಾಟ್ ತೋರ್ಸೋಣ ಅಂತ ಅಷ್ಟೇ. ತೋರಿಸಿದ್ಮೇಲೆ ಪರ್ಫೆಕ್ಟಾಗಿ ತೋರಿಸ್ಬೇಕು ಅನ್ನೋದು ಆಸೆ. ಅಲ್ಲಿ ಅದಕ್ಕೆ ಅಂತ ಹತ್ತಲಿಕ್ಕೆ ಒಂದು ಜಾಗ ಮಾಡಿದ್ದಾರೆ, ಅದ್ರ ಮೇಲೆ ಹೋಗಿದ್ದೆ. ಮರ ಅಡ್ಡ ಇದೆ, ಅದು ಏನು ಕಾಣಿಸಲ್ಲ ಅದರಲ್ಲಿ ಕರೆಕ್ಟಾಗಿ. ಇಲ್ಲಿ ನೋಡಿ, ಇಲ್ಲಿ ಜನಗಳು ತೊಗೊಳ್ತಾ ಇದ್ದಾರೆ ಅಲ್ಲಿ ಶಾಟು. ಆ ಜಾಗದಲ್ಲಿ ಹೋದರೆ ಕ್ಲೀನಾಗಿ ಬರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸಂಗಮ ದೇವಪ್ರಯಾಗ್.